ಇದೆ. ಉತ್ತಮ ಪ್ರೋಟೀನ್ ಕೂಡ ದೊರೆಯುತ್ತೆ. ಸರ್ಕಾರದಿಂದ ಅನೇಕ ಸೌಲಭ್ಯ ದೊರೆಯುತ್ತದೆ. ಆದರೆ ಮೀನುಗಾರಿಕೆ ಮಾಡೋದಕ್ಕೆ ಜನ ಮುಂದೆ ಬರ್ತಿಲ್ಲ ಅಂತ ಹೇಳಿ ಒಂದಿಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಉಪೇಂದ್ರ ಪ್ರತಾಪ್ ಸಿಂಗ್. ಇನ್ನು ಮೀನು ಸಾಗಾಣಿಕೆ ಮಾಡಿದರೆ ಅದಕ್ಕೆ ಒಳ್ಳೆಯ ಮಾರುಕಟ್ಟೆ ಕೂಡ ದೊರೆಯುತ್ತೆ. ನಿಮ್ಮಲ್ಲೇ ಬಂದು ಹಣ ನೀಡಿ ಕೊಂಡೊಯ್ತಾರೆ. ಹೈನುಗಾರಿಕೆ, ರೇಷ್ಮೆ ಮಾಡುವ ಜೊತೆಯಲ್ಲಿ ಮೀನುಗಾರಿಕೆ ತುಂಬಾ ಕೂಡ ಲಾಭದಾಯಕವಾಗಿದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಮೀನು ಆಹಾರವಾಗಿ ತಿಂದರೆ ಡಯಾಬಿಟಿಸ್ ಕೂಡ ನಿಯಂತ್ರಣಕ್ಕೆ ಬರ್ತದೆ. ಔಷಧಿ ಗುಣಗಳಿರ್ತಕ್ಕಂಥ ಮೀನಿನ ಎಣ್ಣೆ ಒಮೆಗಾ-3 ಗುಳಿಗೆಯನ್ನ ಕೂಡ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೊಬ್ಬಿನ ಅಂಶ ಇಲ್ಲ. ಮೀನುಗಳಿಗೆ, ಮಕ್ಕಳಿಗೂ ಕೂಡ ಮೀನು ನೀಡಿದ್ರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಇದರಲ್ಲಿ ಸುಮಾರು 60 ಬಗೆಯ ತಿನಿಸು ಮಾಡಬಹುದು. ಒಟ್ಟಾರೆ ಮೀನು ತಿನ್ನೋದ್ರಿಂದಾಗಿ ಅನೇಕ ಪ್ರಯೋಜನಗಳಿವೆ. ಆರೋಗ್ಯವಂತಹ ಜೀವನ ಕೂಡ ನಡೆಸಬಹುದು ಅಂತೇಳಿ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ನರಸಿಂಹಮೂರ್ತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮಗೆ ಲೋಕಲ್ ಆಗಿ ಊರಿನಲ್ಲಿ ಸಿಗ್ತಾ ಹೋದರೆ ತಾನೇ ಎಲ್ಲರೂ ತಿಂತಾರೆ. ಅದರದ್ದು ಸುಮಾರು ಲಾಭ ಇದೆ. ಒಂದು ಏನಿದೆ, ಇದು ಭಾಳ ದುಬಾರಿ ಇಲ್ಲ. ಈಗ ನೀವು ಬೇರೆ ಏನು ಮಟನ್ನು ಅಥವಾ ಚಿಕನ್ಗೆ ಕಂಪೇರ್ ಮಾಡಿದರೆ ಅಷ್ಟು ಕಾಸ್ಟ್ಲಿ ಬೀಳಲ್ಲ. ಇನ್ನೊಂದೇನಿದೆ, ಇದು ಪ್ರೋಟೀನ್ದು ಭಾಳ ರಿಚ್ ಸೋರ್ಸ್ ಇದೆ. ಮೂರನೇದೇನಿದೆ, ಇದರಲ್ಲಿ ಯಾರು ಮೀನುಗಾರಿಕೆ ಮಾಡ್ತಾರೆ ಅಥವಾ ಯಾರು ಫಿಶ್ ಪೌಂಡ್ ಕಟ್ತಾರೆ ಅವರು ಕೂಡ ತಿನ್ನಬಹುದು. ಸೊ ಇದು ಒಂದೇ ಒಂದು ಆಹಾರ ಏನಿದೆ